ಅದ್ಯಾವುದೋ ಕಾಡಿನಲ್ಲಿ ಬಹಳಷ್ಟು ಪ್ರಾಣಿಗಳು ನೆಲೆಸಿದ್ದವು. ಅವುಗಳೆಲ್ಲ ಶಕ್ತಿಯಾಗಿ ಬೆಳೆದು ತಮ್ಮ ಬದುಕಿನ ಪ್ರತಿಕ್ಷಣವನ್ನು ಸಂತೋಷದಿಂದ ಕಳೆಯುತ್ತವೆ. ಆದರೆ ಆ ಕಾಡಿನಲ್ಲಿ ಒಂದು ಹುಲಿ ಇತ್ತು. ಅದು ತನ್ನ ಸವಿನೆನಪಿಗಾಗಿ ಪ್ರತಿದಿನ ಒಂದು ಪ್ರಾಣಿಯನ್ನು ಹಿಡಿದು ಹಸಿವನ್ನ ಹಾಕೊಂಡಿತು. ಪ್ರಾಣಿಗಳು ಇದರ ಬಗ್ಗೆ ಚಿಂತಿಸುತ್ತಿದ್ದವು. ಅವುಗಳು ಹಮುವಾಗಿ ಏನು ಮಾಡಬೇಕೆಂದು ಯೋಚಿಸುತ್ತಾ ಇದ್ದವು. ಒಂದು ದಿನ ಎಲ್ಲಾ ಪ್ರಾಣಿಗಳು ಕೂಡಿ ಚರ್ಚೆ ಮಾಡಲಾಯಿತು. ಅವುಗಳೆಲ್ಲ ಕಾಡಿನ ಬುದ್ಧಿವಂತ ಪ್ರಾಣಿ ಮೊಲವನ್ನ ಸಮರ್ಪಿಸಿತು. ಮೊಲ ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ತನ್ನ ಕೆಲಸಕ್ಕೆ ತಯಾರಾಯಿತು. ಮೊಲ ಹೇಳಿತು, ನಾನು ಹುಲಿಯ ಜೊತೆ ಮಾತಾಡುತ್ತೇನೆ. ಅವನಿಗೆ ನಮ್ಮ ಸಮಸ್ಯೆಯ ಬಗ್ಗೆ ಹೇಳುತ್ತೇನೆ. ನಾನು ಏನಾದರೂ ಪರಿಹಾರ ಕಂಡುಹಿಡಿಯುತ್ತೇನೆ. ಮೊದಲು ಮೊಲ ಹುಲಿಯ ಕಡೆಗೆ ಹೋಯಿತು. ಹುಲಿ ಅಪ್ಪಳಿಸಿ, ನೀವು ಏನು ಮಾಡುತ್ತಿದ್ದೀರಾ? ನಾನು ಹಸಿವಾಗಿದ್ದೇನೆ, ಮೊಲ ಅಂದಿತು. ಒಬ್ಬ ಹುಲಿ ನಮ್ಮ ಹಾದಿಯ ಮೇಲೆ ಬಂದಿದ್ದ. ಅವನು ನಿಮಗಿಂತ ದೊಡ್ಡ ಮತ್ತು ಬಲಿಷ್ಠನಾಗಿದ್ದ. ಹಾಗಾಗಿ ನಾನು ಬಂದು ನಿಮಗೆ ವಿಷಯ ಹೇಳಲು ಸಮಯವಚ್ಚಿತು. ಹುಲಿ ಕೋಪದಿಂದ ಅದೊಂದು ಸುಳ್ಳು, ನನಗಿಂತ ದೊಡ್ಡ ಹುಲಿ ಇಲ್ಲ ಎಂದು ಮೊಲನನ್ನು ನುಂಗುವುದಕ್ಕೆ ಮುಂದಾಯಿತು. ಮೊಲ ಅವನನ್ನು ಆಡುವುದಾಗಿ ಅವನನ್ನು ನನ್ನೊಡನೆ ಬರಲು ಹೇಳಿದರೆ ಅವನನ್ನು ನೋಡಬಹುದು ಎಂದು ಕರೆದಿತು. ಹುಲಿ ಮೊಲದ ಮಾತುಗಳನ್ನು ಕೇಳಿ ತನ್ನ ಅಭಿಮಾನಕ್ಕೆ ಪೆಟ್ಟಾಗಿ, ನನಗೆ ನನ್ನ ಗೌರವ ತುಂಬ ಮುಖ್ಯ ಎಂದು ಮೊಲ ಹತ್ತಿದ ಹಾದಿಯನ್ನು ಮುಂದುವರೆಸಿದ. ಮೊಲ ಹತ್ತಿ ಅವು ಹೊಳೆಯ ಬಳಿ ಬಂದವು. ಮೊಲ ಹೇಳಿತು, ನೋಡಿ, ಈ ಹೊಳೆಯಲ್ಲಿ ಅವನು ಇರುತ್ತಾನೆ. ಹುಲಿ ತಕ್ಷಣವೇ ಹೊಳೆಯಲ್ಲಿದ್ದ ತನ್ನ ಪ್ರತಿಬಿಂಬವನ್ನು ನೋಡುವುದಾಗಿ ಹೂಡಿಕೊಂಡಿತು. ಅದರ ಅನ್ನೋಡಿದ ಹುಲಿ ತನ್ನ ಪ್ರತಿಬಿಂಬವನ್ನು ತನ್ನ ಇನ್ನೊಂದು ಹುಲಿ ಎಂದು ಭಾವಿಸಿತು. ಹುಲಿ ತಕ್ಷಣವೇ ದಪ್ಪತನದಿಂದ ಅದನ್ನು ಹೊಡೆಯಲು ಮುಂದಾಯಿತು. ಅದು ತನ್ನ ಬಾಯಿಯಿಂದ ನೀರನ್ನು ಹೊಡೆಯಿತು. ಬಲವಾದ ಪ್ರತಿಕ್ರಿಯೆಯಿಂದ ನೀರಿನೊಳಕ್ಕೆ ಬಿದ್ದಿತು. ಹುಲಿ ನೀರಿನಲ್ಲಿ ಮುಳುಗಿ ಹೋಯಿತು. ಮೊಲ ಸಂತೋಷಗೊಂಡಿತು. ಹಿಂದಿರುಗಿದಂತೆ ಎಲ್ಲ ಪ್ರಾಣಿಗಳಿಗೆ ವಿಷಯ ಹೇಳಿತು. ಪ್ರಾಣಿಗಳು ಬಹಳ ಸಂತೋಷದಿಂದ ಧನ್ಯವಾದಗಳು ಬುದ್ಧಿವಂತ ಮೊಲ ಎಂದು ಕೊಂಡಾಡಿದವು. ಅವುಗಳು